ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡ್ಕೊಂಡಿರುವಂಥದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಈ ಒಂದು ಆಗಮಿಸುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಜೈ ಅಂತ ಕೂಗಿದ ಒಬ್ಬ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸೋಗೋಣ. ಸರ್, ಇವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ನಿಮ್ಗೆ ಯಾವ ರೀತಿ ತಗೊಂಡಿದ್ದೀರಾ ಸರ್ ಇದನ್ನು? ಸರ್, ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ. ಮೊದಲನೇದಾಗಿ ನಾಳೆ ಹೇಳ್ತೀನಿ ಅಂತ ನಿನ್ನೆ ಹೇಳಿದ್ದು. ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಕೊಡುವಂಥ ಕಾರಣನೂ ಇಲ್ಲ. ಯಾಕೆಂದರೆ ಈ ದೇಶದಲ್ಲಿ ಅಹಿಂದದಲ್ಲಿ ಇರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಒಬ್ಬರೇ. ಅಂಥ ವ್ಯಕ್ತಿನ ದಿಢೀರಂತ ಮೊನ್ನೆ ರಾತ್ರಿ ಡೆಲ್ಲಿನಲ್ಲಿ ಸುರ್ಜೇವಾಲಾ ಅವರೇ ಹೇಳಿದ್ದಾರೆ, ಯಾವುದೇ ರೀತಿಲಿ ಈ ಬದಲಾವಣೆಯ ಚರ್ಚೆನೇ ಆಗಿಲ್ಲ, ಕೇವಲ ರಾಜ್ಯಸಭೆ ಮತ್ತು MLCಗಳ ಮೀಟಿಂಗ್ ಮಾತ್ರ ಆಗಿರೋದು ಅಂತ. ಅದಾದ ಮೇಲೆ ರಾತ್ರಿ 11 ಗಂಟೆ ಮೇಲೆ ನಡೆದಿರ್ತಕ್ಕಂಥ ಬೆಳವಣಿಗೆಯಿಂದಾಗಿ ಈ ರೀತಿ ಈಗ ನನಗೆ ಅನ್ನಿಸ್ತಾ ಇದೆ, ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಕೇರಳ ಗೆದ್ದಾಗಿಂದ ಸ್ವಲ್ಪ ಮದ ಬಂದಿದೆ ಅನಿಸುತ್ತೆ. ಹಾಗಾಗಿ ಈ ರೀತಿ ತಪ್ಪು ನಿರ್ಧಾರನ ಕೈಗೊಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಕೇರಳದಲ್ಲಿ KC ವೇಣುಗೋಪಾಲ್ ಅವ್ರಿಗೆ ಶಾಸಕರ ಬೆಂಬಲ ಇದ್ರೂ ಜನ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ VD ಸತೀಶನ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಈಗ ಇದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲನೂ ಇದೆ, ಜನ ಬೆಂಬಲನೂ ಇದೆ. ಅಂಥ ವ್ಯಕ್ತಿನ ಏಕಾಏಕಿ ಕಿತ್ಕೊತಾ ಇದ್ದಾರೆ. ಬುದ್ಧಿ ತಿಳಿದಾಗಿಂದು ನಾವು ಇನ್ನೊಂದು ಪಾರ್ಟಿಗೆ 11 ವರ್ಷದಿಂದ ಸೋಲ್ತಾ ಬಂದ್ರೂ, ನಾವು ಗುಲಾಮರು ಅನ್ನಿಸ್ಕೊಂಡ್ರು, ನಾವು ಇನ್ನೊಂದು ಸಾಬ್ರದು ಅದು ಇದು ಅಂತ ಅನ್ನಿಸ್ಕೊಂಡ್ರು, ನಾವು ಸೋಲ್ತಾ ಇದ್ರು ಗೆದ್ದತ್ತಿನ ಬಲ ಹಿಡ್ದಿಲ್ಲ. ಸೋತಾಗಲೂ ಇದ್ದೀವಿ, ನಿಂತಾಗಲೂ ಇದ್ದೀವಿ, ಗೆದ್ದಾಗಲೂ ಇದ್ದೀವಿ. DK ಶಿವಕುಮಾರ್ CM ಆಗಬೇಕು ಅನ್ನೋದಾದರೆ CM ಆಗಲಿ, ನಾವು ಬೆಂಬಲ ಕೊಡ್ತೀವಿ ಅವ್ರಿಗೆ. 2028ಕ್ಕೆ ನಾವೆಲ್ಲೂ ಹೋಗ್ತಾ ಇರಲಿಲ್ಲ. ಇವತ್ತು ಕಿತ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನ ವಿದಾಯ ಇದಲ್ಲ. ಈ ರೀತಿಯ ವಿದಾಯವನ್ನು ನಾವು ಈ ಕಲ್ಪನೆಯೂ ಮಾಡ್ಕೊಂಡಿರಲಿಲ್ಲ. ಈ ರೀತಿ ವಿದಾಯ ಆಗಿರೋದ್ರಿಂದ ನಮಗೆ ಪರ್ಯಾಯ ದಾರಿ ಹುಡುಕಬೇಕಾಗತ್ತೆ. ಹಾಗಾಗಿ ಇಂತಹ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಕಾಂಗ್ರೆಸ್ ಆಗಲಿ ತೆಗೆದುಕೊಳ್ಬಾರ್ದು ಅಂತೇಳಿ ನಾವು ಮನವಿಯ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ತೀವಿ. ಇಂಥ ನಿರ್ಧಾರವನ್ನು ಕಾಂಗ್ರೆಸ್ ತಗೊಂಡು ಸತ್ಯಾನಾಶ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಕೈ ಮುಗಿದು ಕೇಳ್ತೀವಿ, ಇಂಥ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಯಾಕಂತಂದರೆ ಅವರಿಗೆ ಜನ ಬೆಂಬಲ ಇದೆ, ಶಾಸಕ ಬೆಂಬಲ ಇದೆ. ಯಾವುದೇ ರೀತಿಯ ಆಡಳಿತಾರೂಢದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಮತ್ತು ಯಾವುದೇ ರೀತಿಯಾದಂತಹ ಒಂದು ಇಳಿಸ್ತಕ್ಕಂಥ ಒಂದು ಸಣ್ಣ ಒಂದು ಇದು ಇಲ್ಲದೆ ಇರೋದ್ರಿಂದ ಆ ವ್ಯಕ್ತಿಯನ್ನು ನಾವು ದಯವಿಟ್ಟು ಈ ಕಾಂಗ್ರೆಸ್ ಪಾರ್ಟಿಗೆ ಹೇಳ್ತೀವಿ, ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದಿಷ್ಟು ಸಿದ್ದರಾಮಯ್ಯ ಅಭಿಮಾನಿಯ ಮಾತಾಗಿರೋವಂಥದ್ದು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಿರೋವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ CM ಸಿದ್ದರಾಮಯ್ಯನವರ ನಿವಾಸದ ಬಳಿ ಬಹಳಷ್ಟು ಜನ ಅಭಿಮಾನಿಗಳು ಕೂಡ ಜಮಾವಣೆ ಆಗ್ತಿರೋವಂಥದ್ದು. ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.